ಬ್ಯಾಂಕ್ಗಳಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರೆ ನಿಗದಿತ ಅವಧಿಯ ನಂತರ ಬಡ್ಡಿಯನ್ನು ಸೇರಿಸಿ ಮರುಪಾವತಿ ಮಾಡ್ತಾರೆ. ಒಂದು ನಿಮಿಷ ನಾವು ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡೋಣ. ಹಣವನ್ನು ಡೆಪಾಸಿಟ್ ಮಾಡಿರುವಂತಹ ಬ್ಯಾಂಕ್ಗಳೇ ರಿಸರ್ವ್ ಬ್ಯಾಂಕಿಗೆ ಬಡ್ಡಿಯನ್ನು ಕೊಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆದರೆ ಏನಂತ ಅನ್ಸುತ್ತೆ? ದ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ 21ನೇ ಶತಮಾನದಲ್ಲಿ ಹಣಕಾಸು ಕ್ಷೇತ್ರದ ದ ಬೋಲ್ಡೆಸ್ಟ್ ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು. ಈಗ ಜಪಾನ್ನಲ್ಲಿ 1 ಲಕ್ಷ ಎನ್ನನ್ನು ಡೆಪಾಸಿಟ್ ಮಾಡಿದರೆ 1 ವರ್ಷದ ನಂತರ ಅವರಿಗೆ 1 ಲಕ್ಷ ಎನ್ ಕೊಡೋದಿಲ್ಲ, ಬಡ್ಡಿನೂ ಕೊಡಲ್ಲ. ಅದರ ಬದಲು 99,900 ಎನ್ಗಳನ್ನು ಕೊಡ್ತಾರೆ. ದೆರ್ ಈಸ್ ಹೈಪರ್ ಲಿಕ್ವಿಡಿಟಿ ಇನ್ ದ ಸಿಸ್ಟಮ್. ಆದರೆ ಪ್ರಗತಿ ಬರಲಿಲ್ಲ, ಜನ ಎಲ್ಲರೂ ಸೇವ್ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇರೋದೇನೋ, ನೀವು ಮನೆ ಕಟ್ಟಿಸಿ, ಗೋ ಫಾರ್ ವೆಹಿಕಲ್ಸ್, ಒಂದಷ್ಟು ಟೂರ್ಗಳಿಗೆ ನೀವು ಸ್ಪೆಂಡ್ ಮಾಡಿ, ನೀವು ಇದರಿಂದ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಬರುತ್ತೆ ಅಂತ. ಈಗ ಭಾರತದ ದೃಷ್ಟಿಯಿಂದ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಯಾವ ರೀತಿ ಪರಿಣಾಮ ಆಗುತ್ತೆ? ಸಂವಾದದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಬ್ಯಾಂಕ್ಗಳಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರೆ ನಿಗದಿತ ಅವಧಿಯ ನಂತರ ನಮ್ಮ ಹಣದ ಜೊತೆಗೆ ಬಡ್ಡಿಯನ್ನು ಸೇರಿಸಿ ಮರುಪಾವತಿ ಮಾಡ್ತಾರೆ. ಅದೇ ರೀತಿ ಬ್ಯಾಂಕ್ಗಳು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಅವರ ಬಳಿ ಇರುವಂತಹ ಅಗತ್ಯಕ್ಕಿಂತ ಹೆಚ್ಚಿನ ಹಣವನ್ನು ರಿಸರ್ವ್ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿದ್ರೆ ಅವರೂ ಸಹ ಬ್ಯಾಂಕ್ಗಳಿಗೆ ಬಡ್ಡಿಯನ್ನು ಕೊಡ್ತಾರೆ. ಒಂದು ನಿಮಿಷ ನಾವು ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡೋಣ. ಬ್ಯಾಂಕ್ಗಳು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ದೇಶದ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಅಂದರೆ ರಿಸರ್ವ್ ಬ್ಯಾಂಕ್ನಲ್ಲಿ ಹಣವನ್ನು ಡೆಪಾಸಿಟ್ ಮಾಡಿದಾಗ ರಿಸರ್ವ್ ಬ್ಯಾಂಕು ಅವರಿಗೆ ಬಡ್ಡಿಯ ಕೊಡೋ ಬದಲು ಹಣವನ್ನು ಡೆಪಾಸಿಟ್ ಮಾಡಿರುವಂತಹ ಬ್ಯಾಂಕ್ಗಳೇ ರಿಸರ್ವ್ ಬ್ಯಾಂಕಿಗೆ ಬಡ್ಡಿಯನ್ನು ಕೊಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆದರೆ ಏನಂತ ಅನಿಸುತ್ತೆ? ವಿಚಿತ್ರ ಅನಿಸುತ್ತಲ್ಲ? ಆದರೂ ನಿಜ. ಅದೇ ಇವತ್ತಿನ ಟಾಪಿಕ್ಕು, ದ ನೆಗೆಟಿವ್ ಇಂಟ್ರೆಸ್ಟ್ ರೇಟ್. 21ನೇ ಶತಮಾನದಲ್ಲಿ ಹಣಕಾಸು ಕ್ಷೇತ್ರದ ದ ಬೋಲ್ಡೆಸ್ಟ್ ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು. ಖಂಡಿತ ಉತ್ಪ್ರೇಕ್ಷೆ ಅಲ್ಲ. ಈ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ವಾತಾವರಣದಲ್ಲಿ ಗ್ರಾಹಕರು ಬ್ಯಾಂಕ್ಗಳಲ್ಲಿ ಹಣವನ್ನು ಡೆಪಾಸಿಟ್ ಮಾಡಿದಾಗ ಹಣವನ್ನು ವಾಪಸ್ ತೆಗೆದುಕೊಳ್ಳೋ ಹೊತ್ತಿಗೆ ಅವರಿಗೆ ಬಡ್ಡಿ ಬರೋದಿಲ್ಲ, ಅಸಲು ಸಹ ಬರೋದಿಲ್ಲ. ಸ್ವಲ್ಪ ನಿಮ್ಮ ಹಣವನ್ನು ಇಲ್ಲಿ ತನಕ ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳಿ ಅದಕ್ಕೆ ವೆಚ್ಚ ಅಂತ ಹೇಳಿ ನೆಗೆಟಿವ್ ಅಂತ ಹೇಳ್ತೀರೋ, ಯಾವ ರೀತಿಯನ್ನಾರು ಹೇಳಿ ಸ್ವಲ್ಪ ಹಣ 0.1% ಈ ರೀತಿ ಹಣ ಕಮ್ಮಿ ಬರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ, ಮೊದಲನೇದಾಗಿ ಆ ದೇಶಗಳಲ್ಲಿ ಪ್ರಗತಿ ಕುಂಠಿತವಾಗಿರುತ್ತೆ. ಅಷ್ಟೇ ಅಲ್ಲ, ಲಿಕ್ವಿಡಿಟಿ ತುಂಬ ಇರುತ್ತೆ, ಹೈಪರ್ ಲಿಕ್ವಿಡಿಟಿ ಇರುತ್ತೆ. ಇದರ ಪರಿಣಾಮ ಏನು ಅಂತ ಕೇಳಿದ್ರೆ, ಇತ್ತೀಚೆಗೆ ಅಂದರೆ ನವೆಂಬರ್ 18, 2020 ಚೀನಾ ದೇಶ ಗ್ಲೋಬಲ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಜಾಗತಿಕ ಹಣಕಾಸು ಮಾರುಕಟ್ಟೆಯಲ್ಲಿ $4.7 ಬಿಲಿಯನ್ ಮೌಲ್ಯದ ಯೂರೋ ಡಾಲರ್ನ ಇಶ್ಯೂ ಮಾಡ್ತು. ಇದರಲ್ಲಿ 5 ವರ್ಷಗಳಲ್ಲಿ ಮೆಚುರಿಟಿ ಆಗುವಂತಹ ಅಂದರೆ 5 ವರ್ಷದಲ್ಲಿ ಮರುಪಾವತಿ ಮಾಡಬೇಕಾದಂತಹ ಬಾಂಡ್ಗಳು ಏನಿದೆ ಅದರ ಮೇಲೆ ಅವರು ಕೊಡ್ತಾ ಇರುವಂತಹ ಬಡ್ಡಿ ಎಷ್ಟು ಗೊತ್ತಾ? ಈಲ್ಡ್ ಎಷ್ಟು ಅಂತ ಕೇಳಿದ್ರೆ ಮೈನಸ್ 0.152%. ಇದರ ಅರ್ಥ ಏನು ಅಂತ ಹೇಳಿದ್ರೆ, $100 ಬಾಂಡ್ಸಿಗೆ ಒಬ್ಬರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದರೆ ಅವರಿಗೆ 5 ವರ್ಷಗಳ ನಂತರ ಬಡ್ಡಿ ಬರೋದಿಲ್ಲ, $100 ಬರಲ್ಲ. ಅದರ ಬದಲಿಗೆ $99.85 ಬರುತ್ತೆ. ಸರ್ಪ್ರೈಸಿಂಗ್ ಥಿಂಗ್ಸ್ ಏನು ಅಂದರೆ, ಇದು 4 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಯಿತು. 85% ಇದನ್ನು ಕಾರ್ನರ್ ಆಗಿರುವಂತಹದ್ದು ಯುರೋಪಿಯನ್ ಇನ್ವೆಸ್ಟರ್ಸೇ ಇದನ್ನು ತೆಗೆದುಕೊಂಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಯುರೋಪಿನಲ್ಲಿ ಲೆಟಸ್ ಸೇ ಜರ್ಮನಿ ಅಂತ ಇಟ್ಕೊಳ್ಳಿ. ಜರ್ಮನ್ನಲ್ಲಿ 5 ವರ್ಷದಲ್ಲಿ ಮರುಪಾವತಿ ಮಾಡಬೇಕಾಗಿರುವಂತಹ ಬಾಂಡ್ಗಳ ಮೇಲಿನ ಈಲ್ಡ್ ಎಷ್ಟು ಅಂತ ಕೇಳಿದ್ರೆ, ಅಂದರೆ ಬಡ್ಡಿಯ ದರ ಎಷ್ಟು ಅಂತ ಕೇಳಿದ್ರೆ -0.75%. ಅಂದರೆ 5 ವರ್ಷದಲ್ಲಿ $100 $100 ಬರೋದಿಲ್ಲ, ಅದರ ಬದಲು $99.25 ಬರುತ್ತೆ. ಈಗ ಯೋಚನೆ ಮಾಡಿ, ಇದರ ಬದಲು $99.85 ಬರುವಂತಹ ಚೀನಾದ ಬಾಂಡ್ಗಳ ಉತ್ತಮ ಅಲ್ವಾ? ಈ ಕಾರಣಕ್ಕೋಸ್ಕರ ಚೀನಾದ ಬಾಂಡ್ಗಳು ಸುಮಾರು 4 ಪಟ್ಟು ಓವರ್ ಸಬ್ಸ್ಕ್ರೈಬ್ ಆಗಿದೆ. ಈ ವಿಚಾರ ಕೇಳಿದಾಗ ಬಹಳಷ್ಟು ಜನಗಳಿಗೆ ಮನಸ್ಸಿನಲ್ಲಿ ದ್ವಂದ್ವಗಳು, ಒಂಥರ ಕನ್ಫ್ಯೂಷನ್ ಇರುತ್ತೆ. ಮೊದಲಿನ ಪ್ರಶ್ನೆ ಏನು ಅನಿಸುತ್ತೆ ಅಂದರೆ, ಈ ಅಭಿವೃದ್ಧಿಯಾಗಿರುವಂತಹ ಶ್ರೀಮಂತ ರಾಷ್ಟ್ರಗಳು ಈ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಅನ್ನುವಂತಹ ಒಂದು ಎಕ್ಸ್ಟ್ರೀಮ್ ಮೆಷರನ್ನು ಯಾಕೆ ಅವರ ಹಣಕಾಸು ವ್ಯವಸ್ಥೆಯಲ್ಲಿ ಅಳವಡಿಸ್ಕೊಂಡ್ರು? ಸ್ನೇಹಿತರೆ, ಕಳೆದ 5-6 ವರ್ಷಗಳಿಂದ ಈ ಅಭಿವೃದ್ಧಿಗೊಂಡಂತಹ ಶ್ರೀಮಂತ ರಾಷ್ಟ್ರಗಳು ಏನಿದ್ದಾವೆ ಅವು ಶತಮಾನಗಳಿಂದ ಆಚರಣೆಯಲ್ಲಿ ಇರುವಂತಹ ಒಂದು ಹಣಕಾಸು ವ್ಯವಸ್ಥೆ ಏನಿದೆ ಅಲ್ಲಿ ಇವತ್ತದ ಬುಡಮೇಲುವಾಗಿದೆ. 2008-2009 ಗ್ಲೋಬಲ್ ಫೈನಾನ್ಷಿಯಲ್ ಮೆಲ್ಟ್ ಡೌನ್ ಅಂದರೆ
ಜಾಗತಿಕ ಹಣಕಾಸಿನ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಅಮೆರಿಕವೂ ಸೇರಿದಂತೆ ಎಲ್ಲ ಅಭಿವೃದ್ಧಿಗೊಂಡ ಶ್ರೀಮಂತ ರಾಷ್ಟ್ರಗಳು ಬಡ್ಡಿಯ ದರವನ್ನು ಆಲ್ಮೋಸ್ಟ್ 0 ತನಕ ಇಳಿಸಿದ್ವಿ, ಆಲ್ಮೋಸ್ಟ್ 0%. ಆದರೆ ಮುಂದಿನ ವರ್ಷಗಳಲ್ಲಿ ನಿಧಾನಕ್ಕೆ ಆರ್ಥಿಕತೆ ಚೇತರಿಸಿಕೊಂಡ ನಂತರದಲ್ಲಿ ಬಡ್ಡಿಯ ದರವನ್ನು 1, 2, 3 ಈ ರೀತಿ ಒಂದು 3 to 3.4% ತನಕ ಏರಿಸ್ಕೊಂಡ್ರು. ಆದರೆ ಈ ಸಂದರ್ಭದಲ್ಲಿ ಜಪಾನು, ಡೆನ್ಮಾರ್ಕು, ಸ್ವೀಡನ್ನು, ಸ್ವಿಟ್ಜರ್ಲೆಂಡ್ ಈ ರೀತಿಯ ಹಲವು ರಾಷ್ಟ್ರಗಳಲ್ಲಿ ಆರ್ಥಿಕತೆ ಚೇತರಿಸ್ಕೊಳ್ಳೇ ಇಲ್ಲ. ಹಾಗಂತ ಆ ದೇಶದಲ್ಲಿ ಹಣ ಕಮ್ಮಿ ಇದೆ ಅಂತ ತಿಳ್ಕೊಳ್ಬೇಡಿ. ದೆರ್ ಈಸ್ ಹೈಪರ್ ಲಿಕ್ವಿಡಿಟಿ ಇನ್ ದ ಸಿಸ್ಟಮ್. ಆದರೆ ಪ್ರಗತಿ ಬರಲಿಲ್ಲ. ಜನ ಎಲ್ಲರೂ ಸೇವ್ ಮಾಡ್ತಾ ಇದ್ದರು. ಅವ್ರನ್ನ ಈ ಸೇವಿಂಗ್ಸಿಗೆ ಡಿಸ್ಇನ್ಸೆಂಟಿವ್ ಮಾಡಿ ಅವರು ಒಂದಷ್ಟು ದುಡ್ಡು ಖರ್ಚು ಮಾಡಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಉಳಿತಾಯ ಮಾಡ್ತಾ ಇರುವಂಥ, ಅಂದರೆ ಬ್ಯಾಂಕ್ನಲ್ಲಿ ಹಣವನ್ನು ಡೆಪಾಸಿಟ್ ಮಾಡ್ತಿರೋ ಜನಗಳಿಗೆ ಬಡ್ಡಿಯ ದರವನ್ನು ನ್ಯೂಟ್ರಲ್ 0 ಮಾಡಲಿಲ್ಲ. ಇನ್ನೂ ಒಂದು ಸ್ವಲ್ಪ ಡಿಸ್ಇನ್ಸೆಂಟಿವ್ ಇರಲಿ ಅಂತ ಹೇಳಿ ನೆಗೆಟಿವ್ ತೊಗೊಂಡು ಬಂದರು, -0.1%. ಇದೇ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಕೋವಿಡ್-19 ಇಟ್ ಹ್ಯಾಸ್ ಕ್ರಿಯೇಟೆಡ್ ನಾಟ್ ಓನ್ಲಿ ಹೆಲ್ತ್ ಎಮರ್ಜೆನ್ಸಿ ಬಟ್ ಆಲ್ಸೋ ಎಕನಾಮಿಕ್ ಎಮರ್ಜೆನ್ಸಿ. ಇದರ ಪರಿಣಾಮ ಏನು ಅಂತ ಕೇಳಿದ್ರೆ ಪುನಃ 2ನೇ ಬಾರಿಗೆ ಅಮೇರಿಕಾ ಜೊತೆಗೆ ಎಲ್ಲ ಶ್ರೀಮಂತ ರಾಷ್ಟ್ರಗಳು ಬಡ್ಡಿಯ ದರವನ್ನು ಆಲ್ಮೋಸ್ಟ್ 0 ತನಕ ತೆಗೆದುಕೊಂಡು ಬಂದರು. ಇಂದು ಜಪಾನ್ನಲ್ಲಿ ಬಡ್ಡಿಯ ದರ -0.1% ಇದೆ, ಜರ್ಮನಿಯಲ್ಲಿ -0.5% ಇದೆ, ಬ್ರಿಟನ್ನಲ್ಲಿ 0.1% ಇದೆ. ಇದು ಇಂದಿನ ಸನ್ನಿವೇಶ. ಆ್ಯಕ್ಚುಲಿ ನೆಗೆಟಿವ್ ಇಂಟ್ರೆಸ್ಟ್ ರೇಟು ಹೇಗೆ ವರ್ಕ್ ಆಗುತ್ತೆ? ಭಾರತ ದೇಶದಲ್ಲಿ 1 ಲಕ್ಷ ರೂಪಾಯಿಯನ್ನು ನಾನು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇಟ್ಟೆ 1 ವರ್ಷಕ್ಕೆ ಅಂತ ಇಟ್ಕೊಳ್ಳಿ. 1 ವರ್ಷದ 5% ಅವರು ಬಡ್ಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದರೆ 1 ವರ್ಷದ ನಂತರ ನಾನು ಹೋದಾಗ 1 ಲಕ್ಷ ಪ್ಲಸ್ 5,000 ರೂಪಾಯಿ, ಅಂದರೆ 1,05,000 ರೂಪಾಯಿಯನ್ನು ನನಗೆ ಮರುಪಾವತಿ ಮಾಡ್ತಾರೆ. ಈಗ ಜಪಾನ್ನಲ್ಲಿ ಬ್ಯಾಂಕ್ ಆಫ್ ಟೋಕಿಯೋದಲ್ಲಿ 1 ಲಕ್ಷ ಯೆನ್, ಅಲ್ಲಿನ ಕರೆನ್ಸಿ ಹೆಸರು ಯೆನ್ ಅಂತ, ಯೆನ್ನನ್ನು ಡೆಪಾಸಿಟ್ ಮಾಡಿದರೆ 1 ವರ್ಷದ ನಂತರ ಅವರಿಗೆ 1 ಲಕ್ಷ ಯೆನ್ ಕೊಡೋದಿಲ್ಲ, ಬಡ್ಡಿನೂ ಕೊಡಲ್ಲ. ಅದರ ಬದಲು 99,900 ಯೆನ್ಗಳನ್ನು ಕೊಡ್ತಾರೆ. 100 ಯೆನ್ನನ್ನು ಚಾರ್ಜಸ್ ಅಂತನೋ ಎಕ್ಸ್ಪೆನ್ಸಸ್ ಅಂತನೋ ಅಥವಾ ನಿಮ್ಮ ಹಣವನ್ನು ಇಷ್ಟು ಕಾಲ ರಕ್ಷಣೆ ಮಾಡಿದ್ದೀವಿ ಅಂತನೋ ಅಥವಾ ಬಡ್ಡಿ ಅಂತನೋ ಆ ರೀತಿಯಲ್ಲಿ ಕಟ್ ಮಾಡ್ಕೋತಾರೆ. ಈ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಇದೆಯಲ್ಲ ಸ್ನೇಹಿತರೆ, ಇದರಿಂದ ದೇಶಗಳ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇದರಿಂದ ಒಳ್ಳೆಯದಾಗುತ್ತಾ ಇಲ್ವಾ? ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಅಂದ ಕೂಡಲೇ ಮೊದಲನೇದಾಗಿ ಅನಿಸೋದು ಏನಂತ ಹೇಳಿ, ಇದು ಉಳಿತಾಯಕ್ಕೆ ಡಿಸ್ಇನ್ಸೆಂಟಿವ್ಸ್. ಅಂದರೆ ಈ ಮ್ಯಾಸಿವ್ ಸೇವಿಂಗ್ಸನ್ನು ಮಾಡಲಿಕ್ಕೆ ಹೋಗಬಾರ್ದು. ಯಾವಾಗ ನಮ್ಮ ಹತ್ರ ಇರೋ ದುಡ್ಡನ್ನು ಬ್ಯಾಂಕಲ್ಲಿ ಇಟ್ಟಾಗ ನಮಗೆ ಬಡ್ಡಿ ಬರೋ ಬದಲು ಅಸಲು ಬರೋದಿಲ್ಲ, ಸ್ವಲ್ಪ ಇನ್ನೂ ಕಮ್ಮಿ ಬರುತ್ತೆ ಅಂತ ಹೇಳಿದಾಗ ಜನ ವೆಚ್ಚ ಮಾಡ್ತಾರೆ ಅಲ್ವಾ. ಅವ್ರು ಹೇಳ್ತಾ ಇರೋದೇನೋ, ನೀವು ಮನೆ ಕಟ್ಟಿಸಿ, ಗೋ ಫಾರ್ ವೆಹಿಕಲ್ಸ್, ಒಂದಷ್ಟು ಟೂರ್ಗಳಿಗೆ ನೀವು ಸ್ಪೆಂಡ್ ಮಾಡಿ, ನೀವು ಇದರಿಂದ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಬರುತ್ತೆ ಅಂತ. ಎರಡನೇದಾಗಿ ಉಳಿತಾಯದ ಮೇಲೆ, ಅಂದರೆ ಬ್ಯಾಂಕಿನ ಡೆಪಾಸಿಟಿನ ಮೇಲೆ ಬಡ್ಡಿಯ ದರ 0 ಆಯಿತು ಅಂತ ಹೇಳಿದಾಗ ಲೆಂಡಿಂಗ್ ರೇಟು ಆಲ್ಮೋಸ್ಟ್ 2-1% ತನಕ ಬರುತ್ತೆ ಅಲ್ವಾ. ಈ ರೇಟ್ನಲ್ಲಿ ಹೂಡಿಕೆದಾರರು, ಅಂದರೆ ಉದ್ದಿಮೆದಾರರು ಮ್ಯಾಸಿವ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದರಿಂದ ಪ್ರಗತಿ ಬರುತ್ತೆ ಅಂತ ಹೇಳುವಂತಹದ್ದು ಸೆಂಟ್ರಲ್ ಬ್ಯಾಂಕ್ಗಳ ಒಂದು ತರ್ಕ. ಇದರ ಜೊತೆಯಲ್ಲಿ ಯಾವ ದೇಶದಲ್ಲಿ ಇಂಟ್ರೆಸ್ಟ್ ರೇಟು ನೆಗೆಟಿವ್ ಆಗಿರುತ್ತೋ ಆ ದೇಶದ ಕರೆನ್ಸಿ ನಿಧಾನಕ್ಕೆ ಡಿಪ್ರಿಷಿಯೇಟ್ ಆಗುತ್ತೆ. ಯಾಕಂದರೆ ಆ ದೇಶದಲ್ಲಿ ಪ್ರಗತಿ ಇಲ್ಲ ಅನ್ನೋಂತ ಹೇಳೋದಕ್ಕೆ ಮೊದಲನೇ ಇಂಡಿಕೇಷನ್ ಏನು ಅಂದರೆ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅಂತ. ಯಾವಾಗ ಕರೆನ್ಸಿ ಡಿಪ್ರಿಷಿಯೇಟ್ ಆಯಿತೋ ಆ ದೇಶದ ಎಕ್ಸ್ಪೋರ್ಟ್ಸು ಒಂದು ರೀತಿ ಮ್ಯಾಸಿವ್ ಬೆನಿಫಿಟ್ ಸಿಗುತ್ತೆ, ಬೂಸ್ಟ್ ಸಿಗುತ್ತೆ ಅವರಿಗೆ. ಆದರೆ ಇದರ ಜೊತೆಯಲ್ಲಿ ಲಾಟ್ ಆಫ್ ವರಿಯಿಂಗ್ ಫ್ಯಾಕ್ಟರ್ಸ್ ಇದ್ದಾರೆ. ಲುಕ್ ಎಟ್ ದ ಇಂಪ್ಯಾಕ್ಟ್ ಆನ್ ಬ್ಯಾಂಕ್ಸ್. ಸ್ನೇಹಿತರೆ, ಬ್ಯಾಂಕ್ಗಳಲ್ಲಿರೋ ಡೆಪಾಸಿಟ್ ಮೇಲೆ ಬಡ್ಡಿ ಕೊಡಬೇಕಾಗಿಲ್ಲ, ಒಪ್ಕೋತೀನಿ. ಆದರೆ ಸಾಲ ತಗೊಂಡವರಿಗೆ ಬಡ್ಡಿಯ ದರ ಎಷ್ಟಿರುತ್ತೆ ಗೊತ್ತಾ? ಈ ಅಭಿವೃದ್ಧಿಗೊಂಡ ಶ್ರೀಮಂತ ರಾಷ್ಟ್ರಗಳಲ್ಲಿ 1 to 2%, ಅದಕ್ಕಿಂತ ಜಾಸ್ತಿ ಖಂಡಿತ ಇರೋದಿಲ್ಲ. ಯಾವಾಗ ಪ್ರಗತಿ ಕುಂಠಿತ ಆಗಿರುತ್ತೋ 100% ದುಡ್ಡು ವಾಪಸ್ ಬರುತ್ತಾ? ಐ ಡೌಟ್ ವೆರಿ ಮಚ್. ಒಂದಷ್ಟು ಅನುತ್ಪಾದಿತ ಸ್ವತ್ತು, ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗುವಂತಹ ಸಾಧ್ಯತೆ ಸಾಕಷ್ಟು ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿರೋ ಎಲ್ಲ ಬ್ಯಾಂಕ್ಗಳಿದಾರಲ್ಲ, ಅವುಗಳ ಪ್ರಾಫಿಟ್ಟು ಶ್ರಿಂಕ್ ಆಗುತ್ತೆ. ಅಲ್ಟಿಮೇಟ್ಲಿ ದೆ ವಿಲ್ ಸಫರ್. ಈ ಕಾರಣದಿಂದಾಗಿ ಈವೆಂಚುವಲಿ ಹೇಳೋದಾದರೆ ಈ ಒಂದು ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಏನಿದೆ ಇದು ಖಂಡಿತವಾಗಿಯೂ ಸಹ ರಿವರ್ಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದೊಂದೇ ಅಲ್ಲ, ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟ್ಲ್ಮೆಂಟು ಇತ್ತೀಚಿನ ದಿನಗಳಲ್ಲಿ, ಅಂದರೆ 2019ನೇ ಇಸವಿನಲ್ಲಿ ಒಂದು ರಿಪೋರ್ಟ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಏನು ಅಂದರೆ, ಸಮಥಿಂಗ್ ವೇಗ್ಲಿ ಈಸ್ ಟ್ರಬಲಿಂಗ್ ವೆನ್
ಎನ್ ಅನ್ಥಿಂಕಬಲ್ ಬಿಕಮ್ಸ್ ರೋಟೀನ್ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ, ಪರ್ಟಿಕ್ಯುಲರ್ಲಿ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಬಗ್ಗೆ. ಇದರ ಅರ್ಥ ಏನು ಅಂದರೆ, ಯಾವುದನ್ನು ನಾವು ಯೋಚನೆ ಸಹ ಮಾಡಲಿಕ್ಕೆ ಆಗೋದಿಲ್ವೋ ಅದು ಒಂದು ದಿನನಿತ್ಯದ ಭಾಗ ಆಯಿತು ಅಂದರೆ ಸಮಥಿಂಗ್ ಏನೋ ದೂರದಲ್ಲಿ ಒಂದು ದೊಡ್ಡ ಅಪಾಯ ಕಾದಿದೆ ಅಂತ ಹೇಳುವುದರ ಮುನ್ಸೂಚನೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದೆ. ನನಗನ್ಸೋದು ಇಷ್ಟೇ ಸ್ನೇಹಿತರೆ, ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಏನಿದೆ, ಇಟ್ ಹ್ಯಾಸ್ ಔಟ್ಲೈವ್ಡ್ ಇಟ್ಸ್ ನೀಡ್. ಇನ್ ಫ್ಯಾಕ್ಟ್ ಪರ್ಸನಲಿ ಹೇಳೋದಾರೆ ಐ ಫೀಲ್ ಇಟ್ ಈಸ್ ವೆರಿ ಮಚ್ ಟಾಕ್ಸಿಕ್. ಈಗ ಭಾರತದ ದೃಷ್ಟಿಯಿಂದ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಯಾವ ರೀತಿ ಪರಿಣಾಮ ಆಗುತ್ತೆ? ಮೊದಲನೇದಾಗಿ ಹೇಳೋದಾದರೆ, ಭಾರತ ದೇಶದಲ್ಲಿ ಯಾವತ್ತೂ ಸಹ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಬರೋದಿಲ್ಲ. ಟೇಕ್ ಇಟ್ ಫ್ರಮ್ ಮಿ, 100% ಬರೋದಿಲ್ಲ. ಕಾರಣ ಏನು ಗೊತ್ತಾ ಬಾಸ್? ಇಂಡಿಯಾ ಈಸ್ ಎ ಕ್ಯಾಪಿಟಲ್ ಸ್ಟಾರ್ವ್ಡ್ ಕಂಟ್ರಿ ಐಸೆ. ನಮ್ಮ ದೇಶದ ಈ ಎಲ್ಲ 28 ರಾಜ್ಯಗಳಲ್ಲಿ ಬಜೆಟ್ ಮಂಡನೆ ಮಾಡ್ತಾರಲ್ಲ, ವಿತ್ತೀಯ ಕೊರತೆ ಇದ್ದೇ ಇರುತ್ತಲ್ವ, ಫಿಸ್ಕಲ್ ಡಿಫಿಸಿಟ್ ಇದ್ದೇ ಇರುತ್ತಲ್ವ. ಸೆಂಟ್ರಲ್ ಗೌರ್ನಮೆಂಟಿಂದು 2020-21 ಬಜೆಟ್ನಲ್ಲಿ 7,91,000 ಕೋಟಿ ರೂಪಾಯಿ ವಿತ್ತೀಯ ಕೊರತೆ ಇಟ್ಟಿದ್ದರು. ಈಗ ಇಟ್ ಈಸ್ ಟಚಿಂಗ್ 12 lakh crores ಬಿಕಾಸ್ ಆಫ್ ಕೋವಿಡ್. ಎಲ್ಲೇ ತೆಗೆದುಕೊಳ್ಳಿ, ನಮ್ಮ ದೇಶದಲ್ಲಿ ಮೂಲ ಸೌಕರ್ಯಗಳು ಸಾಕಷ್ಟು ಆಗಬೇಕಾಗಿದೆ. ಮೂಲಭೂತ ಸೌಕರ್ಯ ಕ್ಷೇತ್ರಗಳಲ್ಲಿ ಹೂಡಿಕೆ ಯಾತಕ್ಕೆ ಇಷ್ಟರ ಮಟ್ಟಿಗೆ ಆಗಿಲ್ಲ ಅಂದರೆ, ನಮ್ಮ ದೇಶದಲ್ಲಿ ಹಣದ ಸಂಪನ್ಮೂಲ ಕಡಿಮೆ ಇದೆ. ಈ ಕಾರಣದಿಂದಾಗಿ ಯಾವ ಕಾರಣಕ್ಕೂ ಭಾರತದಲ್ಲಿ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಬರೋದಿಲ್ಲ. ಇಟ್ ಈಸ್ ರೂಲ್ಡ್ ಔಟ್. ಬಟ್ ಎಟ್ ದ ಸೇಮ್ ಟೈಮ್ ಇಡೀ ಜಗತ್ತಿನಲ್ಲಿ ಹೈಪರ್ ಲಿಕ್ವಿಡಿಟಿ ಇದೆ. ಅಭಿವೃದ್ಧಿಗೊಂಡ ರಾಷ್ಟ್ರಗಳಲ್ಲಿ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಇದೆ. ಈ ಕಾರಣದಲ್ಲಿ ಈ ಅಪಾರವಾದ ಹಣದ ಹರಿವು ಏನಿದೆ ಅದನ್ನು ಈ ಕಮಾಡಿಟೀಸ್ನಲ್ಲಿ ಮುಂದಿನ ದಿನಗಳಲ್ಲಿ ಹೂಡಿಕೆ ಮಾಡಬಹುದು. ಇದರಿಂದ ಕಲ್ಲಿದ್ದಲು ಬೆಲೆ ಅಂದರೆ ಎನರ್ಜಿ ಬೆಲೆ, ತೈಲದ ಬೆಲೆ, ಕಮಾಡಿಟೀಸ್ನಲ್ಲಿ ಐರನ್ ಆ್ಯಂಡ್ ಸ್ಟೀಲ್ ಇವುಗಳ ಬೆಲೆ ಜಾಸ್ತಿ ಆಗ್ಬೋದು. ಭಾರತದಲ್ಲಿರುವಂತಹ ಕಂಪನಿಗಳು ಏನಿದೆ ಇದನ್ನು ಉತ್ಪಾದನೆ ಮಾಡೋದು, ಅವುಗಳಿಗೆ ಲಾಭ ಆಗುತ್ತೆ. ಆದರೆ ಇನ್ಫ್ಲೇಷನ್ ಅಂತ ಏನು ಕರಿತೀವಿ ಅದೊಂದು ಚೂರು ಜಾಸ್ತಿ ಆದರೆ ಖಂಡಿತ ಉತ್ಪ್ರೇಕ್ಷೆ ಇಲ್ಲ. ಎರಡನೇದಾಗಿ ಇನ್ನೊಂದು ಸಮಸ್ಯೆ ಮನಸ್ಸಿಗೆ ಅನಿಸುತ್ತೆ, ಬಡ್ಡಿ ಇಳಿದ್ರೆ ಎಷ್ಟರ ಮಟ್ಟಿಗೆ ಬಡ್ಡಿ ಇಳಿಬೋದು? ಬಡ್ಡಿಯಲ್ಲಿ 2 ರೀತಿ ಇದೆ. ಒಂದು, ಸಾಲವನ್ನು ತೆಗೆದುಕೊಂಡವರು ಕೊಡಬೇಕಾದಂತಹ ಬಡ್ಡಿ. ಎರಡನೇದಾಗಿ ಬ್ಯಾಂಕಲ್ಲಿ ಉಳಿತಾಯ ಮಾಡಿದವರಿಗೂ ಅವರು ತೆಗೆದುಕೊಳ್ಳುವಂತಹ ಬಡ್ಡಿ, ಅವರಿಗೆ ದೊರಕುವಂತಹ ಬಡ್ಡಿ. ಇನ್ನು ಸಾಲ ತೆಗೆದುಕೊಂಡವರ ಬಗ್ಗೆ ಮಾತನಾಡೋದಾದರೆ, ನಾನು ಆವಾಗಲೇ ಹೇಳಿದೆ ಸ್ನೇಹಿತರೆ, ಎಂಟೈರ್ ವರ್ಲ್ಡ್ ಈಸ್ ಅವಾಶ್ಡ್ ವಿತ್ ಹೈಪರ್ ಲಿಕ್ವಿಡಿಟಿ. ಕ್ವಾಂಟಿಟೇಟಿವ್ ಈಸಿಂಗ್ ಆಗಿದೆ, ಬೇಕಾದಷ್ಟು ದುಡ್ಡು ಇದೆ. ಆದ್ದರಿಂದ ಇದರ ಪರಿಣಾಮವಾಗಿ ಭಾರತ ದೇಶದಲ್ಲಿ ಬಡ್ಡಿಯ ದರ ಮೇಲೆ ಇನ್ನೂ ಜಾಸ್ತಿ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಸಪೋಸ್ ಹೋದರೆ ಈ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳಿದ್ದಾರಲ್ಲ, ಅವರು ವಿದೇಶದಲ್ಲಿ 2% 3% ಬಡ್ಡಿಯ ದರದಲ್ಲಿ ಸಾಲವನ್ನು ತೆಗೆದುಕೊಂಡು ಬಂದು ಈ ಇಂಡಿಯನ್ ಲೋನ್ಸ್ ಇದಾವಲ್ಲ ಇದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಈ ಕಾರಣದಿಂದ ಇಂಡಿಯಾದಲ್ಲಿ ಸಾಲದ ಮೇಲಿನ ಬಡ್ಡಿಯ ದರ ಜಾಸ್ತಿ ಆಗೋದಿಲ್ಲ. ಜೊತೆಯಲ್ಲಿ ಈಗ ಇನ್ಫ್ಲೇಷನ್ ಸ್ವಲ್ಪ ಜಾಸ್ತಿ ಇದೆ, 7%ಅಲ್ಲಿದೆ. ಯಾವಾಗ ಕೋವಿಡ್ನ ಸಮಸ್ಯೆ ಬಗೆಹರಿಯುತ್ತೋ ಅದರ ನಂತರ ಇನ್ಫ್ಲೇಷನ್ 5%ಕ್ಕಿಂತ ಕಮ್ಮಿ ಬಂದಾಗ ಮುಂದಿನ ಅವಧಿಗಳಲ್ಲಿ ಮೇ ಬಿ ನಮ್ಮ 6 months ಇರ್ಬೋದು, 1 yearನಲ್ಲಿ ಬಡ್ಡಿಯ ದರ ನನಗನ್ಸುತ್ತೆ 0.5%ಇಂದ 0.75%, ಅಂದರೆ 75 ಬೇಸಿಸ್ ಪಾಯಿಂಟ್ ಖಂಡಿತ ಕಮ್ಮಿ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಇತ್ತು, ಅದರಿಂದ ಜೀವನ ನಡೆಸೋ ಒಂಥರ ಪೆನ್ಷನರ್ಸ್, ಐ ಆಮ್ ಆಲ್ಸೋ ಎ ಪೆನ್ಷನರ್, ಇವ್ರ ಬಗ್ಗೆ ಮಾತನಾಡೋದಾದರೆ, ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ಟಿನ ದರವನ್ನು ನಿರ್ಧಾರ ಮಾಡೋದು ಹೇಗೆ ಅಂದರೆ ಇನ್ಫ್ಲೇಷನ್ ಪ್ಲಸ್ 1.5%. ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಇನ್ಫ್ಲೇಷನನ್ನು 4ಕ್ಕೆ ನಿರ್ದಿಷ್ಟಗೊಳಿಸಿದೆ, ±2% ಅಂತ. ಅಂದರೆ 4ಕ್ಕಿಂತ -2 2%ಗೂ ಬರ್ಬೋದು, +2 ಅಂದರೆ 6% ತನಕನೂ ಹೋಗ್ಬೋದು. ಇದರಿಂದ ದೇಶದ ಆರ್ಥಿಕತೆಗೆ ತೊಂದರೆಯಾಗೋದಿಲ್ಲ ಅಂತ. ಅಂದರೆ 4% ಇನ್ಫ್ಲೇಷನ್ನು ಪ್ಲಸ್ 1.5% ಅಂದರೆ ಭಾರತದಲ್ಲಿ ಬಡ್ಡಿಯ ದರ 5.5%, 5.5% ಇರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇವಾಗ ಇನ್ಫ್ಲೇಷನ್ 4% ಇಲ್ಲ, ಕೋವಿಡ್ನಿಂದಾಗಿ ಇನ್ಫ್ಲೇಷನ್ 7% ದಾಟಿದೆ. ಒಂದು ಸಲ ವ್ಯಾಕ್ಸಿನ್ ದೊರೆತ ನಂತರದಲ್ಲಿ ಇನ್ಫ್ಲೇಷನ್ನು ಖಂಡಿತ 5%ಕ್ಕಿಂತ ಕೆಳಗೆ ಬರುತ್ತೆ. ಹಾಗಾದರೆ ಇದೇ ಬಾಟಮ್ ಅಂತೀರಾ? ವೈಯಕ್ತಿಕವಾಗಿ ಹೇಳೋದಾದರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಇಲ್ಲಿಂದ ಒಂದು 0.25% ಬ್ಯಾಂಕಿನ ಮೇಲಿರೋ ಡೆಪಾಸಿಟಿನ ಮೇಲಿರೋ ಬಡ್ಡಿ ಕಮ್ಮಿ ಆಗಬಹುದು, ಆಗುತ್ತೆ ಅಂತಿಲ್ಲ, ಚಾನ್ಸಸ್ ಕಮ್ಮಿ, ಬಟ್ ಅದಕ್ಕಿಂತ ಕೆಳಗಡೆ ಹೋಗೋದಿಲ್ಲ. ಐ ಥಿಂಕ್ ದಿಸ್ ಈಸ್ ದ ಬಾಟಮ್ ಅಂತ ನನಗನ್ಸುತ್ತೆ. ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಇದು ಭವಿಷ್ಯದ ಯೋಚನೆ. ಅಂದರೆ ಕೆಲಸಕ್ಕೆ ಹೋಗ್ತಿರೋರಿಗೆ, ಮಕ್ಕಳಿರೋರಿಗೆ ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ ಏನು ಅಂದರೆ ಭಾರತಕ್ಕೆ ರಿಸಿಷನ್ ಬರುತ್ತಾ ಅಂತ. ಯಾಕೆ ಈ ಪ್ರಶ್ನೆ ಬಂದಿದೆ ಅಂದರೆ, ಈ 2020-21 ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಅಭಿವೃದ್ಧಿಯ ದರ -23.5% ಆಗಿದೆ. ಈ ಎರಡನೇ ತ್ರೈಮಾಸಿಕದಲ್ಲೂ 23.9% ಬರದೇ ಇದ್ದರೂ ಸಹ
15 ಬರೋದಿಲ್ಲ, ಒಂದು ಬಿಲೋ 10%, 8 to 9% ನೆಗೆಟಿವ್ ಗ್ರೋತ್ ಬರುತ್ತೆ ಅಂತ. ಈ ಥಿಯರಿಟಿಕಲಿ ಹೇಳೋದಾದರೆ 2 ತ್ರೈಮಾಸಿಕದಲ್ಲಿ ಅಭಿವೃದ್ಧಿಯ ದರ ನೆಗೆಟಿವ್ ಬಂತು ಅಂದರೆ ಆ ದೇಶ ರಿಸಿಷನ್ನಲ್ಲಿ ಇದೆ ಅಂತ ಹೇಳುತ್ತೆ. ಬಹುಶಃ ಡಿಸೆಂಬರ್ನಲ್ಲಿ ಇದೊಂದು ದೊಡ್ಡ ಬೋಲ್ಡ್ ಇದರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಸು, ಹಿಂದೂ ಅಥವಾ NDTV ಈ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಏನು ಗೊತ್ತಾ, ಇದು ಕೋವಿಡ್ ಅನ್ನುವಂತಹದ್ದು ಶತಮಾನದಲ್ಲಿ ಒಂದು ಬಾರಿ ಆಗಿರುವಂಥದ್ದು. ಇದು ಒಂದು ಅನಿರೀಕ್ಷಿತವಾಗಿರುವಂಥದ್ದು. ಒಂದು ಸಲ ವ್ಯಾಕ್ಸಿನ್ ದೊರೆತ ನಂತರ ಈ ಸಮಸ್ಯೆ ಭಾರತ ದೇಶಕ್ಕೆ ಇರೋದಿಲ್ಲ. ಯೋಚನೆ ಮಾಡಿ, 60 ದಿನಗಳ ಕಾಲ, 2 ತಿಂಗಳ ಕಾಲ ಒಂದು ದೇಶ ಲಾಕ್ಡೌನ್ ಹಾಕಿತ್ತು ಸ್ನೇಹಿತರೆ. ಇಂಥ ಸಂದರ್ಭದಲ್ಲಿ ಯಾರೀಗ ದೇಶದಲ್ಲಿ ಅಭಿವೃದ್ಧಿ ಬರೋ ಚಾನ್ಸಸ್ಸೇ ಇಲ್ಲ. ಯು ಟೇಕ್ ಇಟ್ ಫ್ರಮ್ ಮೀ, ನಾನು ಹೇಳಬೇಕಾಗಿದ್ದಿಲ್ಲ. 2021-22ರಲ್ಲಿ ಭಾರತದ GDP ಕನಿಷ್ಠ ಅಂತ ಹೇಳಿದ್ರೆ 8.5% ಅಂತ ಗ್ಲೋಬಲ್ ರೇಟಿಂಗ್ ಏಜೆನ್ಸಿಗಳು ಆವಾಗಲೇ ಡಿಕ್ಲೇರ್ ಮಾಡಿದ್ದಾವೆ. ಇನ್ಫ್ಯಾಕ್ಟ್ 2021-22ರಲ್ಲಿ ಅಭಿವೃದ್ಧಿಯ ದರದಲ್ಲಿ ಒನ್ಸ್ ಅಗೇನ್ ಭಾರತ ಅಗ್ರಸ್ಥಾನದಲ್ಲಿರುತ್ತೆ. ಯಾವ ಕಾರಣಕ್ಕೂ ಭಾರತದಲ್ಲಿ ರಿಸಿಷನ್ ಬರೋದಿಲ್ಲ. ಇಟ್ ಈಸ್ ಜಸ್ಟ್ ಇಂಪಾಸಿಬಲ್ ಅನ್ನೋ ಮಾತನ್ನು ಹೇಳಿ ನಾನು ಮಾತಿನಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.